ದೇಶಾದ್ಯಂತ ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಆ ಬಳಿಕ ಮನನೊಂದು ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಈ ವಿಚಾರವಾಗಿ ಚಿತ್ತಾರದೊಂದಿಗೆ ಮಾತನಾಡಿದ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಇದು ಬಿಜೆಪಿಯೇ ಮಾಡ್ತಿರುವ ದೊಡ್ಡ ದಂಧೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರಧಾನಿ ಮೋದಿಯಾಗಲಿ ಕೇಂದ್ರ ನಾಯಕರಾಗಲಿ ಕ್ಷಮೆ ಕೇಳುವ ಅಥವಾ ನೊಂದ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿಲ್ಲ. ಇದು ದುರಂತ ಎಂದರು. ಇಡೀ ದೇಶದಲ್ಲೇ ಸುಮಾರು 16 ಮಕ್ಕಳು ಹೊಟ್ಟೆ ಉರಿತದೆ, ಸಾಯಿಸ್ಬಿಟ್ರು, ಕೊಂದುಬಿಟ್ರು ಬಿಜೆಪಿಯವರು. ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡಿ ಕ್ವಶನ್ ಪೇಪರ್ ಲೀಕೇಜು. ಇಂಥವರೆಗೂ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದ ಮೇಲೆ ದೇಶಾದ್ಯಂತ ನೀಟ್ ಆದಿಯಾಗಿ CBSE ICSE ಎಕ್ಸಾಮಿನೇಷನ್ ಆದಿಯಾಗಿ ಸುಮಾರು 90 ಕ್ವಶನ್ ಪೇಪರ್ ಲೀಕ್ಔಟ್ ಆಗಿದ್ದಾವೆ. ಆ ಕ್ವಶನ್ ಪೇಪರ್ ಲೀಕ್ಔಟ್ ಆಗಿದ್ದು ಅದು ಒಂದು ದೊಡ್ಡ ದಂಧೆ ಮಾಡ್ತಾ ಇರುವಂಥದ್ದು ಬಿಜೆಪಿಯವರು. ಇಲ್ಲಿವರೆಗೂ ನರೇಂದ್ರ ಮೋದಿಯವರಾಗಲಿ BJP ಮುಖಂಡಗಳೇ ಆಗಲಿ, ಅವನು ಯಾರೋ ಬೆಂಗಳೂರಲ್ಲೊಬ್ಬ MP ತೇಜಸ್ವಿ ಸೂರ್ಯ ಅನ್ನೋರು, ಇಂಥವ್ರಿಗೂ ಒಂದು ಟ್ವೀಟ್ ಮೂಲಕನೋ ಇಲ್ಲ ಮಾಧ್ಯಮದ ಮುಂದೆ ಬಂದು ಕ್ಷಮೆ ಕೇಳುವಂಥದ್ದು, ಇಲ್ಲ ಅವ್ರಿಗೆ ಸಾಂತ್ವನ ಹೇಳುವಂಥದ್ದು, ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡಲಿಲ್ಲ. ನಿನ್ನೆ 3 ಮಕ್ಕಳಿಗೆ ಎಕ್ಸಾಮಿನೇಷನ್ ಆಲ್ ಟಿಕೆಟ್ ಒಳಗಡೆ ಬಿಡಲಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ವಿಚಾರವಾಗಿ ಮಾಡಿ ಇಡೀ ದೇಶದಲ್ಲೇ ನೀಟ್ ಎಕ್ಸಾಮಿನೇಷನ್ ಮೂಲಕ 16 ಮಕ್ಕಳು ಸತ್ತದ್ರ ಬಗ್ಗೆ ಮಾತಾಡಲಿಲ್ಲ. 23 ಲಕ್ಷ ಮಕ್ಕಳು ಎಕ್ಸಾಮಿನೇಷನ್ನು, ಲಕ್ಷಾಂತರ ಕೋಟಿ ವಹಿವಾಟದು ವ್ಯವಹಾರ, ಫೀಸಿಂದ ಹಿಡಿದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳೇ 10,000 ಇದ್ದಾವೆ. ಫೀಸ್ ಕಲೆಕ್ಟ್ ಆಗುವಂಥದ್ದು 450 ಕೋಟಿ ಕಲೆಕ್ಟ್ ಮಾಡಿ ನೀಟ್ ಎಕ್ಸಾಮಿನೇಷನ್ಗೆ NTA ಕೊಡ್ತಾರೆ. ಅದಲ್ಲದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು 3 ಲಕ್ಷ 4 ಲಕ್ಷ 2 ಲಕ್ಷ ಚಾರ್ಜ್ ಮಾಡ್ತಾರೆ. ಅವ್ರದ್ದೇ 7,000 ಕೋಟಿ ವಹಿವಾಟು. ಒಂದು ವರ್ಷದಲ್ಲಿ 3 ತಿಂಗಳು 1 ತಿಂಗಳು ಕೋಚಿಂಗ್ ಕೊಡ್ತಾರೆ. ಅದಲ್ಲದೇ ಸುಮಾರು 1,50,000 ಸೀಟ್ಗಳಿರೋದು. ಅದ್ರಲ್ಲಿ 80,000 ಗೌರ್ಮೆಂಟು, 70,000 ಸೀಟು ಪ್ರೈವೇಟು. ಒಂದು ಸೀಟ್ಗೆ 3 ಕೋಟಿ, ಅದೇ 2 ಲಕ್ಷ ಕೋಟಿ ವಹಿವಾಟು. ಇದು ದೊಡ್ಡ ದಂಧೆ. ಇದು ನರೇಂದ್ರ ಮೋದಿಯವರು 45 ನಿಮಿಷ ಏರ್ಪೋರ್ಟಲ್ಲಿ ನಿಂತ್ಕೊಂಬಿಟ್ರಂತೆ, ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ. ಏನು ನಾಟಕಗಳು ಮಾಡ್ತಾರೆ ನರೇಂದ್ರ ಮೋದಿಯವರು. ಇಂಥವ್ರಿಗೂ ಒಂದು ಟ್ವೀಟ್ ಮೂಲಕ ಸಂತಾಪ ಹೇಳಲಿಲ್ಲ, ಕ್ಷಮೆ ಕೋರಲಿಲ್ಲ. ಮಾಡುವಂಥ ಹಲ್ಕಾ ಕೆಲಸಗಳೆಲ್ಲ ಮಾಡಿ ಇಂಥದ್ದು ಗಿಮ್ಮಿಕ್ ಮಾಡುವಂಥ 3 ಮಕ್ಕಳಿಗೆ ಪ್ರವೇಶ ತಪ್ಪಿರುವಂಥದ್ದು ಕಾಂಗ್ರೆಸ್ ಸಮಾವೇಶದಿಂದ ಅಲ್ಲ. ಏಕೆಂದರೆ ಒಂದು ಮಗು ಮಾಗಡಿಯಿಂದ ಬಂದು ಅದೆಲ್ಲ ಮೈಸೂರು ರೋಡಲ್ಲಿ ಎಕ್ಸಾಮಿನೇಷನ್ ಬರೆಯುವಂಥದ್ದು. ಅಲ್ಲಿ ಸಮಾವೇಶ ಇರಲಿಲ್ಲ. ನಮ್ದು ಇದ್ದಿದ್ದು ಸಮಾವೇಶ ಪ್ಯಾಲೇಸ್ ಗ್ರೌಂಡಲ್ಲಿ, ಅಲ್ಲೆಲ್ಲೂ ಟ್ರಾಫಿಕ್ ಬ್ಲಾಕ್ ಆಗಿರಲಿಲ್ಲ. 2ನೇ ಹುಡುಗಿ ಅದೇ ಆಲ್ ಟಿಕೆಟ್ ತಗೊಂಬಂದ್ರು ಅಂತ ಸೇರಿಸಲಿಲ್ಲ ಒಳಗಡೆ. 3ನೇದು RT ನಗರದಿಂದ ಬಂದಿರುವಂಥದ್ದು. ಅವ್ರ ಪೇರೆಂಟ್ಸ್ ಹತ್ರ ಯಾರ್ದೋ ಒಬ್ಬರು ಪೇರೆಂಟ್ಸ್ ಹತ್ರ ಹೋಗಿ BJPಯವರು ಹೇಳಿಕೆ ಕೊಡಿಸುವಂಥ ಕೆಲಸವನ್ನು ಮಾಡ್ತಾವ್ರೆ. ಇದನ್ನು ದೊಡ್ಡ ವಿಚಾರ ಅಂತ ತೇಜಸ್ವಿ ಸೂರ್ಯನು, ಅಶೋಕು, CT ರವಿ ಎಲ್ಲ ಬಾಯಿ ಬಡ್ಕತ್ತಾವ್ರೆ. ನೀವು ಮಾಡಿರೋ ಹಲ್ಕಾ ಕೆಲಸದ ಬಗ್ಗೆ ಮಾತಾಡಿ ಅಂದರೆ ಮಾತಾಡ್ತಾ ಇಲ್ಲ. ಇದು ದೊಡ್ಡ ದುರಂತದ ಸಂಗತಿ. DK ಶಿವಕುಮಾರ್ CM ಆಗಿರೋದು HD ಕುಮಾರಸ್ವಾಮಿ ಅವರಿಗೆ ಹೊಟ್ಟೆ ಉರಿ. ಅವರಿಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. HDK ಕೇಂದ್ರ ಸಚಿವರಾದಾಗಿನಿಂದ ರಾಜ್ಯದಲ್ಲಿ ಒಂದೇ ಒಂದು ಉತ್ತಮ ಯೋಜನೆ ಜಾರಿಗೊಳಿಸಿಲ್ಲ ಎಂದು ಟೀಕಿಸಿದ್ರು. HDK ಹಿಟ್ ಅಂಡ್ ರನ್ ಮಾಸ್ಟರ್ ಎಂದು ಲೇವಡಿ ಮಾಡಿದ ಲಕ್ಷ್ಮಣ್, ಸುಮ್ಮನೆ ಹೇಳಿಕೆ ಕೊಟ್ಟು ಜಾಗ ಖಾಲಿ ಮಾಡುವುದೇ ಅವರ ಕೆಲಸ ಎಂದು ವ್ಯಂಗ್ಯವಾಡಿದ್ರು. HD ಕುಮಾರಸ್ವಾಮಿಯವರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಪಾಪ ಅವ್ರಿಗೆ ಹೊಟ್ಟೆ ಉರಿ ಎತ್ಕೊಂಬಿಟ್ಟದೆ. ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ಊಟ ಮಾಡೋಕ್ಕಾಗ್ತಾಯಿಲ್ಲ, ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ. JDS ಕತೆ ಮುಗಿತು ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ಬಂದಿರೋ ಥರ ಕಾಣ್ತಾ ಇದೆ. ಹತಾಶರಾಗಿದ್ದಾರೆ. ದಿನ ಬೆಳಗ್ಗೆ ಎದ್ದು ಏನೇನೋ ಮಾತಾಡ್ತಾರೆ, ಹುಚ್ಚು ಥರ ಏನೇನೋ ಮಾತಾಡಿದ್ರು. ಕೇಂದ್ರ ಮಂತ್ರಿ 2 ಸರಿ ಮುಖ್ಯಮಂತ್ರಿಗಳಾಗಿದ್ದವರು, ಕ್ಯಾಬಿನೆಟ್ ಮಂತ್ರಿ ಕೊಟ್ಟವ್ರೆ, ಇಂಡಸ್ಟ್ರಿ ಮಿನಿಸ್ಟ್ರು ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಇಂಥವ್ರು ಯಾವುದಾದ್ರು ಒಂದು ಯೋಜನೆ ತಗೊಂಬಂದಿದ್ದಾರೆ ಅವರು. ಒಂದೇ ಒಂದು ಯೋಜನೆ. NGFದು ಪ್ರಾಬ್ಲಮ್ ಇದೆ, BHEL ಪ್ರಾಬ್ಲಮ್ ಇದೆ, BML ಪ್ರಾಬ್ಲಮ್ ಇದೆ. ಸಾಕಷ್ಟು ದೊಡ್ಡ ಇಂಡಸ್ಟ್ರಿಗಳು ನೆಹರು ಕಾಲದಲ್ಲಿ ತಂದಂಥ ಇಂಡಸ್ಟ್ರಿಗಳಿಗೆಲ್ಲ ಮುಚ್ಚೋಗ್ತಾ ಇದ್ದಾರೆ, ಖಾಸಗೀಕರಣ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಯಾವತ್ತು ಒಂದು ದಿವಸನೂ ಇವರು ತಲೆ ಕೆಡಿಸ್ಕೊಂಡವರಲ್ಲ. ಬರೀ ಬಿಡದಿ ಟೌನ್ದು ಕೈಗೆತ್ಕೊಂಡು ಅಲ್ಲಿ ರೈತರನ್ನ ಒಂದಷ್ಟು ಜನ ಕಟ್ಟಿ ಇವರು ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ, ಇವರು ಅಸ್ತಿತ್ವನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರುವಂಥ ಒಂದು ಹುನ್ನಾರ. ಆಯಿತು, ನಿಮಗೆ ಸಮಸ್ಯೆ ಇದೆ. ಏನು ಸಮಸ್ಯೆ ಇದೆ? ಆ ಬಿಡದಿ ಟೌನ್ಶಿಪ್ನ 2006ರಲ್ಲಿ ಮೊದಲ ಬಾರಿಗೆ ನೋಟಿಫೈ ಮಾಡಿದವರು ಯಾರು? ಮೊದಲ ಬಾರಿಗೆ ನೋಟಿಫೈ ಮಾಡಿದ್ದು ಕುಮಾರಸ್ವಾಮಿಯವರು, ಅವತ್ತು ಮುಖ್ಯಮಂತ್ರಿಗಳಾಗಿದ್ದಾಗ. ಸುಮಾರು 12,000 ಎಕರೆ ನೋಟಿಫೈ ಮಾಡೋದು. ಅದರಲ್ಲಿ ನೋಟಿಫೈ ಮಾಡಿದ್ಮೇಲೆ ಅವ್ರದ್ದು ಜಮೀನು ತಗೊಂಡು ಟೌನ್ಶಿಪ್ ಮಾಡುವಂಥದ್ದಕ್ಕೆ, ಇಂಡಸ್ಟ್ರೀಸ್ ಕೊಡುವಂಥದ್ದಕ್ಕೆ ಅವಕಾಶ ಇದ್ರೂ ಅವ್ರು ಮಾಡಲಿಲ್ಲ.
ಅದನ್ನೇನು ಮಾಡಿದ್ರು ಹೋಗೋ ಸಂದರ್ಭಕ್ಕೆ ಅವ್ರು ಬಿಟ್ಟು ಹೋಗೋ ಸಂದರ್ಭಕ್ಕೆ ಅವ್ರು ಇದು ಕಿತ್ತೋಗುತ್ತೆ ಅಂತ ಬರೋ ಸಂದರ್ಭದಲ್ಲಿ ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿ ಹೊರಟೋದ್ರು. ರೆಡ್ ಝೋನ್ ಅಂದರೆ ನೀವು ಯಾವ ಅಭಿವೃದ್ಧಿನೂ ಒಂದು ಮನೆನೂ ಕಟ್ಟೋಕ್ಕಾಗಲ್ಲ, ಅಲ್ಲಿ ಒಂದೇ ಒಂದು ಗುಳಿ ತೋಡೋಕ್ಕಾಗಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಮಾಡಿ ರೈತರನ್ನ ಪೂರ್ತಿ ಪ್ರಮಾಣದಲ್ಲಿ ತಳ್ಳಿಬಿಟ್ಟು ಹೊರಟೋದ್ರು. ಇಂಥವ್ರಿಗೂ ರೆಡ್ ಝೋನ್ ಆಗೇ ಉಳ್ಕೊಂಡಿದೆ. ಅದಾದಮೇಲೆ ಯಡಿಯೂರಪ್ಪನವರು, ಸದಾನಂದ ಗೌಡರು, ಆಮೇಲೆ ಜಗದೀಶ್ ಶೆಟ್ಟರ್ ಅವರು ಇವರೆಲ್ಲ ಸೇರಿಕೊಂಡು ಅದನ್ನು ನೋಟಿಫೈ ಮಾಡುವಂಥದ್ದಕ್ಕೆ 12,000 ಇದ್ದಿದ್ದು 10,000 ಎಕರೆಗೆ ತಗೊಂಬಂದರು. 10,000 ಎಕರೆ ಇದ್ದಿದ್ದು ಸದಾನಂದ ಗೌಡರಿದ್ದಾಗ ಸುಮಾರು 912 ಎಕರೆ, ಜಗದೀಶ್ ಶೆಟ್ಟರ್ ಇದ್ದಾಗ 912 ಎಕರೆ ಜಮೀನನ್ನು ಅಕ್ವೈರ್ ಮಾಡ್ಕೊಂಡು ಇಂಡಸ್ಟ್ರಿಗಳು ಕೂಡ ಹಂಚಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದಮೇಲೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಅದನ್ನು ಟೌನ್ಶಿಪ್ ಮಾಡಬೇಕು. ಯಾವ ಟೌನ್ಶಿಪ್ ಅದು? ಇವರು ಏನು ಆಪಾದನೆ ಮಾಡ್ತಾ ಇದ್ದಾರೆ, ಅದರಿಂದ ಸುಮಾರು 33,000 ಕೋಟಿ 40,000 ಕೋಟಿ ಲೂಟಿ ಹೊಡೆಯುವಂಥದ್ದು ಕಾರ್ಯಕ್ರಮ ಇದು. ಸೈಟ್ಗಳನ್ನು ಇವರೇ ಬರ್ಸ್ಕೊಂಡು ಜನಗಳಿಗೆ ಯಾರ್ಯಾರಿಗೂ ಹಂಚುವಂಥ ಕೆಲಸ ಅನ್ನುವಂಥದ್ದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು ಕುಮಾರಸ್ವಾಮಿಯವರೇ. ಸುಮ್ಮನೆ ನಿಮ್ಮ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಸುಳ್ಳು ಹೇಳುವಂಥದ್ದಲ್ಲಿ ನಿಪುಣರಾಗಿದ್ದೀರಿ. ಆ ಕಾರ್ಯಕ್ರಮ ಇಂಡಸ್ಟ್ರಿಯಲ್ ಕಾರಿಡಾರ್ ಕಮ್ ರೆಸಿಡೆನ್ಷಿಯಲ್ ಕಾರಿಡಾರ್ ಅಂತ. ಇಂಡಸ್ಟ್ರಿಯಲ್ ಕಾರಿಡಾರ್ ಕಮ್ ರೆಸಿಡೆನ್ಷಿಯಲ್ ಕಾರಿಡಾರ್ ಅಂದರೆ ಯಾವ ಕಾನ್ಸೆಪ್ಟಲ್ಲಿ ಬಿಡದಿ ಟೌನ್ ಡೆವಲಪ್ ಆಗ್ತಾ ಇದೆ ಅಂದರೆ ವರ್ಕ್ ಲೀವ್ ಆ್ಯಂಡ್ ಪ್ಲೇ. ವರ್ಕ್ ಲೀವ್ ಪ್ಲೇ ಅಂದರೆ ನಾವು ಏನು ಜಮೀನನ್ನು ಈಗ ನೋಟಿಫೈ ಮಾಡಿರೋ ಒಂದು ಫೈನಲ್ ನೋಟಿಫಿಕೇಷನ್ ಆಗಿದೆ. 7,463 ಎಕರೆ ನೋಟಿಫೈ ಆಗಿದೆ. ಅಷ್ಟು ಜಾಗವನ್ನು ನಾವು ಇಂಡಸ್ಟ್ರೀಸ್ನವ್ರಿಗೆ ಕೊಟ್ಬಿಡ್ತೀವಿ. ಇಂಡಸ್ಟ್ರೀಸ್ನವರು ಅವರ ಇಂಡಸ್ಟ್ರೀಸ್ಗಳಲ್ಲಿ ಕೆಲಸ ಮಾಡುವಂಥ ವರ್ಕರ್ಸ್ಗೆ ಅಪಾರ್ಟ್ಮೆಂಟ್ನ ಕಟ್ಟಿ, ಮನೆಗಳನ್ನ ಕಟ್ಟಿ ಅವರೇ ವಿತರಣೆ ಮಾಡ್ಕೋತಾರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅಂದರೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂದರೆ ಇಡೀ ದೇಶದಲ್ಲೇ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಸುಮಾರು 300 ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಉದ್ದೇಶ ಇಂಡಸ್ಟ್ರೀಸ್ನಲ್ಲಿ IT ಕಂಪ್ನಿನಲ್ಲಿ ಕೆಲಸ ಮಾಡುವಂಥವ್ರು ಯಾವ ಕಾರಣಕ್ಕೂ ಅವರು ಸಿಟಿ ಒಳಗಡೆ ಬರಬಾರ್ದು. ಸಿಟಿ ಒಳಗಡೆ ಬಂದರೆ ಅವ್ರು ಟ್ರಾವೆಲಿಂಗ್